ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ನಾವಿವತ್ತು ದೇವಸೂರಿನ ಶ್ರೀ ಸೂಗರೇಶ್ವರ ಕಲ್ಯಾಣ ಮಂಟಪದಲ್ಲಿ ರಾತ್ರಿ ಕಾರ್ಯಕ್ರಮ ರಿಸೆಪ್ಷನ್ ಕಾರ್ಯಕ್ರಮ ಇರುವ ಕಾರಣದಿಂದ ಮಧ್ಯಾಹ್ನ 1 ಗಂಟೆಯಿಂದ ಎಲ್ಲ ಪದಾರ್ಥಗಳನ್ನು ರೆಡಿ ಮಾಡಿಕೊಂಡಿದ್ದೇವೆ. ಮೊದಲನೇದಾಗಿ ಮೂತಿಚೂರು ಲಡ್ಡನ್ನು ಮಾಡಿ, ನಂತರ ಪನ್ನೀರು ಮತ್ತು ಮಲೈ ಕೋಫ್ತಾಕ್ಕೆ ಬೇಕಾಗುವಂಥ ತರಕಾರಿಗಳನ್ನು ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ನೋಡ್ತಾ ಇದ್ದೀರಾ. ಪನ್ನೀರ ಸಲುವಾಗಿ ಟಮಾಟೆ ಮತ್ತು ಉಳ್ಳಾಗಡ್ಡೆ, ಅದೇ ರೀತಿಯಾಗಿ ಮಲೈ ಕೋಫ್ತಾಕ್ಕೆ ಬೇಕಾಗಿರುವಂಥ ಶುಂಠಿ ಮತ್ತು ಟಮಾಟೆ, ಉಳ್ಳಾಗಡ್ಡೆ, ಇದು ನೋಡ್ತಾ ಇದ್ರೆ ಮಲೈ ಕೋಫ್ತಾ ಸಲುವಾಗಿ ಉಳ್ಳಾಗಡ್ಡೆ ಮತ್ತು ಟಮಾಟೆಯನ್ನು ಫ್ರೈ ಮಾಡ್ತಾ ಇದ್ದೇವೆ. ಅದೇ ರೀತಿಯಾಗಿ ಕೊಬ್ಬರಿ ಪುಡಿ ಮತ್ತು ಗೋಡಂಬಿಯನ್ನು ಹಾಕಿ ಗ್ರೈಂಡರ್ಗೆ ರುಬ್ಬಲು ಸಿದ್ಧ ಮಾಡಿಕೊಳ್ಳುತ್ತೇವೆ. ಇವು ಗೋಡಂಬಿಯನ್ನು ಹಾಕ್ತಾ ಇದ್ದೇವೆ. ಅದೇ ರೀತಿಯಾಗಿ ಸ್ವೀಟ್ಗೆ ಬೇಕಾಗಿರುವಂಥ ಮೂಂಗ್ ದಾಲ್ ಹಲ್ವಾ ಅಂದರೆ ಹೆಸರು ಬೇಳೆಯನ್ನು 2 ಗಂಟೆಗಳ ತಾಸು ನೆನೆಸಿ ಗ್ರೈಂಡರ್ಗೆ ಹಾಕಿದ್ದೇವೆ. ಪೂರ ಸಣ್ಣ ಆಗುವವರೆಗೂ ಗ್ರೈಂಡರಲ್ಲಿ ರುಬ್ಬಿಸಿ, ಇದು ಹಲ್ವಾ ಸಲುವಾಗಿ ಹೆಸರು ಬೇಳೆಯನ್ನು ರುಬ್ಬಿದ್ದೇವೆ. ಪೂರ ಸಣ್ಣ ಸ್ಮೂತ್ ಆಗುವವರೆಗೂ ಗ್ರೈಂಡರ್ ತಿರುತಾನೇ ಇರಬೇಕು. ನೋಡಿದ್ರಲ್ವ ಎಷ್ಟು ಸ್ಮೂತ್ ಆಗಿದೆ ಅಂತ. ನಂತರ ನಮಗೆ ಬೇಕಾಗುವ ಪದಾರ್ಥಗಳಿಗೆ ಪನ್ನೀರ್ ಆಗಲಿ, ಮಲೈ ಕೋಫ್ತಾ ಆಗಲಿ, ಎಲ್ಲ ಐಟಮ್ಗಳಿಗೆ ರೆಡಿ ಮಾಡಿಕೊಳ್ಳುತ್ತಾ ಇದ್ದೇವೆ. ಎಣ್ಣೆ ಹಾಕಿದ ತಕ್ಷಣ ಬೇಕಾಗುವ ಮಸಾಲೆಯನ್ನು ಹಾಕಿ, ನಂತರ ಟಮಾಟೆ ನೋಡಿದ್ರಲ್ವ, ಮೊದಲನೇಗೆ ಟಮಾಟೆ ಫ್ರೈ ಮಾಡಿರೋದು ಗ್ರೈಂಡರ್ಗೆ ಹಾಕಿ, ನಂತರ ಇದನ್ನು ಹಾಕಿ ಬೇಕಾಗುವಂಥ ಖಾರ, ಉಪ್ಪು, ಅರಿಶಿಣ, ರುಚಿಗೆ ತಕ್ಕಷ್ಟು ಎಲ್ಲ ಪದಾರ್ಥಗಳನ್ನು ಹಾಕಿ, ನಂತರ ಮಸಾಲ ಐಟಮ್ ಹಾಕಿ, ಕೊಬ್ಬರಿ ಪುಡಿಯನ್ನು ಹಾಕುವುದು ನೋಡ್ತಾ ಇದ್ದೀರಾ. ಕೊನೆಯದಾಗಿ ಗೋಡಂಬಿಯನ್ನು ಹಾಕ್ತಾ ಇದ್ದೇವೆ. ಇವರು ನಮ್ಮ ರಘು ಮಾಸ್ಟರ್ ಅಂತೇಳಿ. ರೆಡಿಯಾಗಿದೆ ಪನ್ನೀರು ಮತ್ತು ಪನ್ನೀರಿಗೆ ಬೇಕಾಗುವ ಶೇರ್ವಾ. ಇದು ಮಲೈ ಕೋಫ್ತಾ. ಪನ್ನೀರ್ ರೆಡಿ ಆದ ತಕ್ಷಣ ಬಟರನ್ನು ಹಾಕಿದ್ದೇವೆ 1 kg. ಇವು ಹಾಕ್ತಾ ಇರೋದು ನೋಡ್ತಾ ಇದ್ದೀರಾ. ಪನ್ನೀರ್ ಪೀಸ್ ಸಣ್ಣ ಸಣ್ಣ ಕಟ್ ಮಾಡಿದ್ದೇವೆ. ಎಲ್ಲ ಮುಗಿದ ತಕ್ಷಣ ಮೇಲೆ ಕೊತ್ತಂಬರಿಯನ್ನು ಹಾಕಬೇಕು ತಪ್ಪದೆ. ಎಲ್ಲ ಐಟಮನ್ನು ರೆಡಿ ಮಾಡುವಷ್ಟಿಗೆ ಮಧ್ಯಾಹ್ನ 1 ಗಂಟೆಯಿಂದ ರಾತ್ರಿ 7 ಗಂಟೆ ಸಮಯ ಬೇಕಾಯಿತು. ಮಲೈ ಕೋಫ್ತಾ ಸಲುವಾಗಿ ಅಮೂಲ್ ಕ್ರೀಮನ್ನು ಹಾಕ್ತಾ ಇದ್ದೇನೆ. ನಮಗೆಲ್ಲ ಐಟಮ್ ರೆಡಿ ಆಗಿದೆ. ಮೊದಲನೇದಾಗಿ ರಬಡಿ ಜೊತೆ ಜಿಲೇಬಿ, ಅದೇ ರೀತಿಯಾಗಿ ಮೂಂಗ್ ದಾಲ್ ಹಲ್ವಾ, ಮೂತಿಚೂರ್ ಲಡ್ಡು, ಮಿರ್ಚಿ ಬಜ್ಜಿ ಮತ್ತು ರುಮಾಲ್ ರೊಟ್ಟಿ, ಅದೇ ರೀತಿಯಾಗಿ ಮಲೈ ಕೋಫ್ತಾ ಇವತ್ತಿನ ವಿಶೇಷ, ಬಟರ್ ಪನ್ನೀರು ಮತ್ತು ಕರಿಬೇವು ರೈಸ್. ಅದೇ ರೀತಿಯಾಗಿ ಸಲಾಡ್ ಸಲುವಾಗಿ ಈರುಳ್ಳಿ, ಸೌತೆಕಾಯಿ, ಕ್ಯಾರೆಟ್, ಬೀಟ್ರೂಟ್ ಅನ್ನು ಸಣ್ಣ ಕಟ್ ಮಾಡಿ ಇಟ್ಟಿದ್ದೇವೆ. ಕೊನೆಯದಾಗಿ ಸ್ವೀಟ್ ಪಾನ್ ವ್ಯವಸ್ಥೆಯನ್ನು ಮಾಡಿ ಇಟ್ಟಿದ್ದೇವೆ.